ವಿದ್ಯೆ, ಯಶಸ್ಸು, ಬಲ ಮತ್ತು ಜ್ಞಾನವನ್ನು ಪಡೆದಿರುವ ವ್ಯಕ್ತಿ ಸಮಾಜಕ್ಕೆ ವಿಶಿಷ್ಟ ಕೊಡುಗೆ ನೀಡಬಲ್ಲ ಸಾಮರ್ಥ್ಯವಂತನಾಗುತ್ತಾನೆ ಎಂದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹಾಗೂ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ಅವರಿಂದು ತಾಲೂಕಿನ ಬಿಜಿನಗರದ ಬಿಜಿಎಸ್ ಸಭಾಂಗಣದಲ್ಲಿ ನಡೆದ 6ನೇ ಘಟಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಪದವಿ ಪ್ರದಾನ ಮಾಡಿ ಮಾತನಾಡುತ್ತಿದ್ದರು. ನಿದ್ರೆಯಲ್ಲಿ ಕನಸು ಕಾಣಬೇಡಿ, ನೀವು ಕಾಣುವ ಕನಸು ಮಹತ್ವದ್ದಾಗಿರಲಿ ಎಂದು ಜಗತ್ತಿಗೆ ಸಾರಿದ ಮಹಾವಿಜ್ಞಾನಿ, ತತ್ವಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಮಾತುಗಳನ್ನು ಉಲ್ಲೇಖಿಸುತ್ತಾ, ವಿದ್ಯಾರ್ಥಿಯ ಹಾಗೂ ಸಾಧಕನ ಮೊದಲ ಹೆಜ್ಜೆಯೇ ತಂದೆ ತಾಯಿಗಳನ್ನು, ಗುರುಗಳನ್ನು ಮತ್ತು ಸಮಾಜವನ್ನು ಗೌರವಿಸುವುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು 4 ಅಂಶಗಳನ್ನು ಪಾಲಿಸಬೇಕಾಗಿದೆ. ಅವು ವಿದ್ಯೆ, ಯಶಸ್ಸು, ಬಲ ಮತ್ತು ಜ್ಞಾನ. ವಿದ್ಯೆ ಕೇವಲ ಲೌಕಿಕ ಜ್ಞಾನವಲ್ಲ, ಬದಲಿಗೆ ಮುಕ್ತಿಯನ್ನು ಪಡೆಯಲು ನಿಜವಾದ ಸಾಧನವಾಗಿದೆ. ಜ್ಞಾನ, ಯಶಸ್ಸುಗಳನ್ನು ಅಡಿಪಾಯವಾಗಿಟ್ಟುಕೊಂಡರೆ ಯಶಸ್ಸು ಸಿಗುತ್ತದೆ. ಆತ್ಮವಿಶ್ವಾಸ, ಆಂತರಿಕ ಧೈರ್ಯ ನಿಮ್ಮ ಬಲವನ್ನು ಹೆಚ್ಚಿಸುತ್ತದೆ ಎಂದರು. If poor and feeble are going to be caught, affluent and rich and influenced people are going to destroy the very fabric of the law. Contrary to this statement, Justice Gopalagowdaji all through his life tried quite hard to render the justice to the lost person in the society also. ಘಟಿಕೋತ್ಸವ ಭಾಷಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ವಿ. ಗೋಪಾಲಗೌಡ ಮಾತನಾಡಿ, ನಾನು ಬಹು ಸಮಯವನ್ನು ನ್ಯಾಯಾಲಯದಲ್ಲೂ ಕಳೆದು ಸಾಕ್ಷಿಗಳನ್ನು ಪರಿಶೀಲಿಸಿ, ವಾದಗಳನ್ನು ಪರೀಕ್ಷಿಸಿ, ಅಂತಿಮವಾಗಿ ಒಂದೇ ಉತ್ತರ ಹುಡುಕುವ ವ್ಯಕ್ತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಆ ಉತ್ತರವು ನೀವು ಪಡೆಯುವ ಪದವಿಗಿಂತ ಬಹುದೊಡ್ಡದು ಎಂಬುದು ಮುಖ್ಯವಾಗಿದೆ. ಈ ಸಂಸ್ಥೆಯು ಕೇವಲ ಉಪನ್ಯಾಸ ಕೊಠಡಿಯ ಕಲ್ಪನೆಯಲ್ಲಿ ಪ್ರಾರಂಭವಾಗಿಲ್ಲ, ಆಧ್ಯಾತ್ಮಿಕ ಪರಂಪರೆಯ ವಿಶಿಷ್ಟ ಸಂಕಲ್ಪದಿಂದ ಪ್ರಾರಂಭಗೊಂಡು, ಆದರೆ ಇತ್ತೀಚಿನ ಪ್ರಗತಿಯ ಪ್ರತಿರೂಪವೇ ಕುಲಾಧಿಪತಿಗಳ ಮಾರ್ಗದರ್ಶನವಾಗಿದೆ. ಇಲ್ಲಿ 8,000 ವಿದ್ಯಾರ್ಥಿಗಳು 760 ಅಧ್ಯಾಪಕರಿಂದ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂಬುದೇ ಗಮನಾರ್ಹವಾಗಿದೆ. ವೈದ್ಯಕೀಯ, ಫಾರ್ಮಸಿ, ಇಂಜಿನಿಯರಿಂಗ್, ನೈಸರ್ಗಿಕ ವಿಜ್ಞಾನ, ಪರಿಸರ, ಸಮಾಜ ವಿಜ್ಞಾನ ಹೀಗೆ ಹಲವು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಹಾಗೂ ಹಲವು ವಿಧಗಳಲ್ಲಿ ಆರ್ಥಿಕ, ಸಾಮಾಜಿಕ ಬೆಂಬಲವನ್ನು ಪಡೆಯುತ್ತಿದ್ದಾರೆ. ಇಲ್ಲಿನ ಕೆಲವು ಅಧ್ಯಾಪಕರು ವಿಶ್ವದ ಅಗ್ರಮಾನ್ಯ ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಎಂಬ ಹೆಗ್ಗಳಿಕೆ ವಿಚಾರವಾಗಿದೆ ಎಂದರು. But from citation by strangers who owe this university nothing. Environment, a campus of 67 acres carrying nearly 60% green cover and 4,500 trees has been dedicated a charge. ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ಡಾಕ್ಟರ್ ನಾಗಹನುಮಯ್ಯ ಮಾತನಾಡಿ, ಘಟಿಕೋತ್ಸವವು ಕೇವಲ ಪದವಿ ಸ್ವೀಕಾರದ ಸಮಾರಂಭವಲ್ಲ, ಹಲವು ವರ್ಷಗಳ ಕಲಿಕೆ, ಪರಿಶ್ರಮ, ಬೆಳವಣಿಗೆಯ ಮಹತ್ವದ ಘಟ್ಟವಾಗಿದೆ. ಇಲ್ಲಿಂದ ನಿಮ್ಮ ಜೀವನದ ಹೊಸ ಪಯಣದ ಪ್ರಾರಂಭವಾಗುತ್ತದೆ. ಪದವಿಯು ಅಂತಿಮ ಗುರಿಯಲ್ಲ, ಹೊಸ ಅಧ್ಯಾಯದ ಆರಂಭವಾಗಿದೆ. ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳನ್ನು ದಾಟಿ ಹೊರ ಜಗತ್ತಿಗೆ ಕಾಲಿಟ್ಟಾಗ ಏನು ಕಲಿಯುತ್ತಿದ್ದೀರಿ ಎಂಬುದಕ್ಕಿಂತ ಕಲಿತ ಜ್ಞಾನವನ್ನು ಎಷ್ಟು ಬಳಸಿಕೊಂಡಿದ್ದೀರಿ ಎಂಬುದೇ ಶಿಕ್ಷಣದ ನಿಜವಾದ ಪರಿಕಲ್ಪನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. 2 ಅಧಿವೇಶನಗಳ ಘಟಿಕೋತ್ಸವದಲ್ಲಿ 31 PhD ಸಂಶೋಧಕರಿಗೆ ಡಾಕ್ಟರೇಟ್ ಪದವಿ, 31 ಚಿನ್ನದ ಪದಕ ವಿಜೇತ ಸಾಧಕರು, 161 ರ್ಯಾಂಕ್ ವಿಜೇತರು, ವೈದ್ಯಕೀಯ, ಇಂಜಿನಿಯರಿಂಗ್, ಔಷಧ ವಿಜ್ಞಾನ, B.Ed, ನರ್ಸಿಂಗ್ ಸೇರಿದಂತೆ ವಿವಿಧ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗದ ಒಟ್ಟು 1,841 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಕುಲಪತಿ ಡಾಕ್ಟರ್ ಎಸ್.ಎನ್. ಶ್ರೀಧರ್, ಕುಲಸಚಿವ ಡಾಕ್ಟರ್ ಸಿ.ಕೆ. ಸುಬ್ಬರಾಯ, ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ನಾಗರಾಜ್, ವಿವಿಧ ವಿಭಾಗಗಳ ಡೀನ್ಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.